ಅಣ್ಣ ನಮಸ್ಕಾರ. ತಮ್ಮ ಹೆಸರು? ನೋಡಿ ಇವ್ರ ಹೆಸರು ಸಿದ್ದರಾಜು ಅಂತ. ಇವರು ಉಡಿಗಾಲ ನಿವಾಸಿ. ಇವರು ಈಗ ಸರ್ಕಾರ ಈಗ ಎಲ್ಲ ಕಡೆ ಕೇರಳ ಮತ್ತು ತಮಿಳುನಾಡಲ್ಲಿ ಕೊರೋನಾ ಜಾಸ್ತಿ ಆಗಿದೆ. ಹಾಗಾಗಿ 60 ವರ್ಷದ ಮೇಲ್ಪಟ್ಟವರಿಗೆ ಈ ಒಂದು ಮಾಸ್ಕ್ ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸಿದ್ದರಾಜಣ್ಣ ಅವರು ಏನು ಹೇಳ್ತಾರೆ ಕೇಳೋಣ. ಅಣ್ಣ, ಈ ಮಾಸ್ಕನ್ನು ಕೆಲವರು ನಿಮ್ಮ ಊರಲ್ಲಿ ಹಾಕ್ತಾಯಿದ್ದೀರಾ? 60 ವರ್ಷ ಮೇಲ್ಪಟ್ಟವರು ಕೆಲವು ಹಾಕ್ತಾರೆ, ನಾವು ಹಾಕ್ತೀವಿ. ಹಾಂ ಅಂದ್ರೆ ಈ ಮನೆಯಿಂದ ಬಂದು ಇಲ್ಲಿ ಕೂತ್ಕೊಳ್ಳೋಕೆ ಕೆಡ್ಸಕ್ಕೆ ಸೇರಿದ್ರೆ ನಾವು ಹಾಕೊಳ್ಳೋದು. ವೆರಿ ಗುಡ್. ಹಾಕಳಿ ನೋಡಿ. ಹಾಂ ಸಿದ್ದರಾಜಣ್ಣ, ಈಗ ಸುಮಾರು ನಿಮ್ಮ ಊರಲ್ಲಿ ಎಲ್ಲ ವಯಸ್ಸಾದವ್ರಿಗೂ ಹಾಕತ್ತಿದ್ದೀರಲ್ವಾ? ಹಾಂ, ಸುಮಾರು ಈ ಕೊರೋನಾದಿಂದ ನಿಮ್ಮ ಊರಲ್ಲಿ ಏನಾರ ಸಾವಿಗೆ ಸಂಭವಿಸಿದೆಯಾ? ಸಾವು ಅಂತಂದ್ರೆ ಈಗ ತಾನೇ ಇವತ್ತು ತಾನೇ ನಮ್ಗೆ ಇದಾಗಿರೋದು. ಅಲ್ಲ, ಮೊದಲು 2 ವರ್ಷದಿಂದ ಕೊರೋನಾ ಬಂದಿತ್ತಲ್ಲ. ಹಾಂ, ನಾವು ಮಾಸ್ಕ್ ಧರಿಸ್ತೇ ಇದ್ದು ಕೆಲ್ಸಕ್ಕೆ ಹೋದ್ರಿ. ಹಾಂ ಸಾವನ್ ತಗೋದ್ರೆ ನಿಮ್ಮಂತ ಹಳ್ಳಿಯವ್ರು ಗೊತ್ತು. ಅವರು ನೋಡಿ ನಾವು ನೋಡಿ ಹಾಂ ಮತ್ತೆ ನಮ್ಮ ಆಸ್ಪತ್ರೆಗಳಲ್ಲಿ ಕೊಡ್ತಾಯಿದ್ರು ಫ್ರೀಯಾಗಿ. ಹಾಂ, ಆಸ್ಪತ್ರೆಯಲ್ಲಿ ಕೊಡ್ತಾಯಿದ್ರು. ಈಗ ಒಂದೊಂದು ವಾರ ನೀವು ವ್ಯಾಕ್ಸಿನೇಷನ್ ಹಾಕ್ಸಿದ್ದೀರಾ ಕೊರೋನಾದು? ಹಾಕ್ಸಿರ? ನಿಮ್ಮ ಮನೆಯವ್ರಿಗೆಲ್ಲ ಹಾಕ್ಸಿದ್ದಾರೆ? 2-3 ಹಾಕ್ಬಿಟ್ಟಿವಿ. ಕೆಲವು ಹಾಕ್ಸಿದೆ, ಇನ್ನೂ ಹಾಕ್ಸಿಲ್ಲ. ನಮ್ಮ ಹಾಕ್ತಾರ ಅಂದ್ರೆ ಅಯ್ಯೋ ಮಾಮೂಲಿ ತಾನೇ ಅದೇ ಇನ್ನೊಂದು ಬಿಟ್ಟದ ಅಂದ್ಬಿಟ್ಟು ನಾವು ಹಾಕ್ಸ್ಕೊಂಡಿದ್ದೀವಿ. 3 ಹಾಕ್ಸ್ಕೊಂಡಿವಿ ನಾವು. ಸಿರಜಣ್ಣ, ನೀವೇನು ಕೆಲಸ ಮಾಡ್ತೀರಿ? ಕೂಲಿಗೆ ಹೋಗೋದು. ಕೂಲಿಗೆ ಹೋಗೋದಾ? ಹಾಂ, ಎಲ್ಲೂ ಇಲ್ಲ. ಕೂಲಿಗೆ ಹೋಗೋದು. ಡೈಲಿ ಎಷ್ಟು ಸಂಪಾದನೆ ಮಾಡ್ತೀರಿ? 250-300 ರೂಪಾಯಿ. 400 ರೂಪಾಯಿ. ನಿಮ್ಮ ಮಕ್ಕಳು? ಮಕ್ಕಳು 2 ಹುಡುಗಿರು ಅವರೆಲ್ಲ ಬೆಂಗಳೂರವ್ರ. ಓದ್ತಾ ಇದ್ದಾರಾ ಇಲ್ಲ ಮದುವೆ ಮಾಡ್ಕೊಂಡಿದ್ದಾರೆ? ಮಾಡ್ಕೊಂಡು ಅವರು ಕೂಲಿ ಮಾಡ್ತಾರೆ ಅವರು. ಹಾಂ ಹಾಂ ಸರಿ. ಸಿರಜಣ್ಣ, ನೀವು ಭಾಳ ಉಪಯುಕ್ತ ಮಾಹಿತಿನ ಇಟ್ಕೊಟ್ರಿ. ಯಾಕಂದರೆ ಈಗ ವಯಸ್ಸಾದವ್ರಿಗೆ ಸ್ವಲ್ಪ ಮಾಸ್ಕ್ ಹಾಕಬೇಕು. ಪಾಪ ನೀವು ಕೂಡ ವೈ ಪಿ ಬಂದದಾ? ಎಷ್ಟು ಬರುತ್ತೆ? 1200 ರೂಪಾಯಿ. ಪರವಾಗಿಲ್ಲ. ಮತ್ತು ನಿಮ್ಮ ಗಂಡು ಮಕ್ಕಳು? ಅವ್ರು ಮದುವೆ ಮಾಡಿಲ್ಲ. ಓದ್ತಾ ಇದ್ದಾರಾ ಇಲ್ಲ ಕೆಲಸದಲ್ಲಿದ್ದಾರೆ? ಬೆಂಗಳೂರು ಬೇಕ್ರಿಗೆ ಸೇರ್ಕೊಂಡಿದ್ದೀರಾ? ಒಟ್ಲಿ ಸುಖಿ ಸಂಸಾರ ಚೆನ್ನಾಗಿದ್ದಾರೆ. ಅದೇ ಬೇಕಾಗಿರೋದು ಮನುಷ್ಯನಿಗೆ. ಹಾಂ 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 ನಿಮಗೂ ಜಮೀನು ಎಷ್ಟು ಎಕರೆ ಇದೆ? 1.5 ಎಕರೆ. ನಗರದಲ್ಲಿ 2 ಅವ ಅಂತ ರಾತ್ರಿ ನಾವು TV ನೋಡ್ತಾವೆ. ಮಾಮೂಲಿ. ಹಾಂ ಹಾಂ ಮೈಸೂರು ಅದ ಅಂತ. ಹ್ಞೂ ಬೆಂಗಳೂರಲ್ಲಿ 150 ಕೊರೋನಾ ಆಗದ, ಸಕ್ಸಸ್ ಆಗದ ಅಂತ. ನಾವು ಈ ಸುತ್ತ TV ನೋಡ್ದು. TV ನೋಡ್ಬಿಟ್ಟಿದ್ದಾಗ ತಾತ, ನಿಮ್ಮ ಹೆಸ್ರೇನು? ನಿಮ್ಮ ಹೆಸರು? ಪುಟ್ಟಯ್ಯ ಅಂತ. ಇವ್ರಿಗೆ ಏಜ್ ಎಷ್ಟಾಗಿದೆ? ಒಂದು 75-70 ಆಗಿದೆ. ಹಾಂ ತಾತ, ಹುಷಾರಾಗಿರಿ. ಈಗ ತಮಿಳ್ನಾಡು ಕೇರಳದಲ್ಲಿ ಕೊರೋನಾ ಬರ್ತದೆ. ನೀವು ಮಾಸ್ಕ್ ಹಾಕೊಳ್ಳೋದು ಒಳ್ಳೇದಿಯಾ. ಹಿಂಗೆ ಹಾಕೊಳ್ಳಿ, ಹೊರಗಡೆಗೆ ತಿರ್ಗಾಡ್ಬೇಕಾದ್ರೆ ಹಿಂಗೆ ಹಾಕೊಳ್ಳಿ. ನಿಮಗೂ VIP ಬರ್ತಿದೆಯಾ? ಹಾಂ, 3 ಹಾಕ್ಸಿದ್ದಾರೆ ವ್ಯಾಕ್ಸಿನೇಸು. ಹಾಂ, ಕೊರೋನಾ ಇಂಜೆಕ್ಷನ್ ಹಾಕ್ಸಿದ್ದಾರೆ 3. ಒಳ್ಳೇದಾಗಲಿ. ಹಾಂ, ಇನ್ನೂ ಸ್ವಲ್ಪ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿ ದೇವರು ಇನ್ನೂ ಆರೋಗ್ಯ ಕೊಟ್ಟು ಅಭಿವೃದ್ಧಿ ಮಾಡಲಿ. ಹಾಂ, ಸರಿ ತಾತ. ಸರಿ ಜನ ಬರ್ತೀವಿ. ಹಾಂ, ನಮಸ್ಕಾರ, ಧನ್ಯವಾದಗಳು. ಇಷ್ಟೊತ್ತು ತನಕ ತಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ. ಧನ್ಯವಾದಗಳು.